ಎಲ್ಲರಿಗೂ ನಮಸ್ಕಾರ. ನಾನು CN ಭಾಗ್ಯಲಕ್ಷ್ಮೀ ನಾರಾಯಣ್, ಮೈಸೂರಿಂದ. ನಾನು ಶಿಕ್ಷಕಿ ಹಾಗೂ ಲೇಖಕಿ. ಈಗ ನೀವೆಲ್ಲ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಾ ಅಲ್ವಾ? ನಾನು ಕೂಡ ಬೆಳೆಸ್ಕೊಂಡಿದ್ದೀನಿ. ಸಾಕಷ್ಟು ಹವ್ಯಾಸಗಳು ನನ್ನಲ್ಲಿದೆ. ಹವ್ಯಾಸಗಳು ಯಾಕಿರಬೇಕು? ಹವ್ಯಾಸಗಳು ನಮ್ಮ ಮನಸ್ಸಿನ ತೃಪ್ತಿಗಿರಬೇಕು ಹಾಗೂ ಸಮಾಜಕ್ಕೆ ಒಂದು ಮೆಸೇಜ್ ಕೊಡೋಕ್ಕೆ ಇರಬೇಕು. ಈಗ ಹವ್ಯಾಸಗಳಂದರೆ ಬರೀ ಹಾಡೋದು, ಆಸೆ ಹಾಕೋದು, ಮತ್ತು ಥರ ರಂಗೋಲಿಗಳನ್ನ ಬಿಡಿಸೋದಾಗಿರ್ಬೋದು, ಮತ್ತು ಥರ ನಾಟಕ, ಈ ಥರ ಬೇರೆ ಬೇರೆ ರೀತಿಯಲ್ಲಿ ಹವ್ಯಾಸಗಳು ಇರುತ್ತೆ. ಆದರೆ ನಾನಿವತ್ತೊಂದು ನಿಮಗೆ ವಿಶೇಷವಾದ ಹವ್ಯಾಸಿಗರನ್ನು ಪರಿಚಯ ಮಾಡಿಕೊಡ್ತೀನಿ. ಅವರ ಹವ್ಯಾಸ ಏನಂದರೆ ಕಾಯಿನ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಈ ಕಾಯಿನ್ಗಳು ಏನು ಇದರ ಉದ್ದೇಶ ಅಂತ ಅಂದರೆ ಬರೀ ಕಾಯಿನ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳೋದು ಒಂದು ಉದ್ದೇಶ ಅಲ್ಲ. ಈ ಕಾಯಿನ್ ಹೇಗಿತ್ತು, ಏನಾಯಿತು, ಯಾಕೆ ಬಂತು, ಏನು ಅದರದ ಪೂರ್ತಿ ಡಿಟೇಲ್ಸ್ ನಿಮಗೆ ಇದರ ಮಾಹಿತಿನ ಸಂಗ್ರಹ ಮಾಡಿ ನಿಮಗೆಲ್ಲ ತಲುಪಿಸ್ತಾ ಇದ್ದಾರೆ. ಸೊ ಅವ್ರು ಯಾರಿರ್ಬೋದು ಅಂತ ನಿಮಗೆ ಕ್ಯೂರಿಯಾಸಿಟಿ ಇದೆಯಾ? ಶ್ರೀಮತಿ ಲಕ್ಷ್ಮೀರಾವ್ ಮೇಡಮ್ ಅಂತ, ಮೈಸೂರಿನವರು. ಇವರು ಸುಮಾರು 25 ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ರೀತಿಯ ಬರಹಗಳನ್ನ ಬರೆದಿದ್ದಾರೆ. ಸಾಹಿತಿ ಹಾಗೂ ಶಿಕ್ಷಕಿ ಕೂಡ ಆಗಿದ್ದರು. ಒಳ್ಳೊಳ್ಳೆ ಹವ್ಯಾಸಗಳನ್ನ ಬೆಳೆಸ್ಕೊಂಡಿರುವಂತಹ ನನ್ನ ಗೆಳತಿ ಕಾಯಿನ್ ಮುಖಾಂತರ ನಿಮ್ಗೇನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ತೆ ಸ್ನೇಹಿತರೆ. ಇವತ್ತು ಮತ್ತೊಂದಷ್ಟು ಕಾಯಿನ್ನ ನೋಡೋಣ. ನೋಡಿ, ಇದು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 1857 2007, ಅಂದರೆ 150 ವರ್ಷ ಆಯಿತು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ. ನೋಡಿ, ಇದು ಅಬ್ಬರ್ಸ್, ಇದು ರಿವರ್ಸ್. ಇದರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ ಮತ್ತು ಬಹದ್ದೂರ್ ಶಾ ಜಫರ್ ಇವರ 3 ಜನರ ಚಿತ್ರ ಇದೆ. ಕೆಳಗೆ ಫಿರಂಗಿ ಹಾಗೂ ಬ್ರಿಟಿಷ್ ಸೈನಿಕರು ಯುದ್ಧಕ್ಕೆ ಸಿದ್ಧರಾದಂತಹ ಚಿತ್ರ. ಇದು ದ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ 150 ಇಯರ್ಸ್ ಅಂತ ಕಾಯಿನು. 150 ಡಿನಾಮಿನೇಷನ್ನೇ ಇದೆ. ಇದು ಒಂದು ರಾಜಕೀಯ ಮುಖಂಡರ ಕಾಯಿನ್. ಅವರ ಹೆಸರು ಕೆ ಕಾಮರಾಜ್ ಅಂತ. 2004ರಲ್ಲಿ ಬಂದಂತಹ ಕಾಯಿನ್ 100 ಮತ್ತು 5ರದ್ದು. ಕಾಮರಾಜ್ ಇವರು ಚಿಕ್ಕನ್ನಲ್ಲೇ ತುಂಬ ಧೈರ್ಯ ಸಾಹಸ ಸ್ವಭಾವ ಇತ್ತು ಇವರಿಗೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿ 1930ರಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಇವರು ಇದ್ದರು. ಜೈಲಿಗೆ ಆವಾಗ ಅವರನ್ನು ಹಾಕಿದ್ರು ಬ್ರಿಟಿಷರು. 1954ರಿಂದ 63ರ ತನಕ ಇವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದರು. ಇದು ಅವರ ಚಿತ್ರ. ಕಾಮರಾಜ್, ಕೆ ಕಾಮರಾಜ್ ಅತ್ಯಂತ ಪ್ರಸಿದ್ಧ ರಾಜಕೀಯ ವ್ಯಕ್ತಿ. ಈಗ ನಾನು ತೋರಿಸುವಂತಹ ಕಾಯಿನು, ಈ ವ್ಯಕ್ತಿ ಕೂಡ ತಮಿಳ್ನಾಡಿನವರೇ. ಪೆರರಿಗ್ನರಿ ಅನ್ನ ಅಂತ. ನೋಡಿ, ತಮಿಳಲ್ಲಿ ಅನ್ನ ಅಂದರೆ ದೊಡ್ಡಣ್ಣ ಅಂತ ಅರ್ಥ. ತಮಿಳರಿಗೆ ಅವರಿಗೆ ತಮ್ಮ ಸಂಸ್ಕೃತಿ, ತಮ್ಮ ಹಿರಿಮೆ, ತಮ್ಮ ಪರಂಪರೆ ಇದರ ಬಗ್ಗೆ ಜಾಗೃತಿ ಮೂಡಿಸಿದಂತಹ ವ್ಯಕ್ತಿ ಇವರು. ಆದ್ದರಿಂದ ಅವರನ್ನು ಅಣ್ಣ ಅಂತ ಕರೆದರು. ಇವರು ಅತ್ಯದ್ಭುತ ಲೇಖಕರು ಆಗಿದ್ದರು, ವಾಗ್ಮಿಯೂ ಆಗಿದ್ದರು, ರಾಜಕೀಯ ವ್ಯಕ್ತಿಯೂ ಆಗಿದ್ದರು. ಬಹುಮುಖ ಪ್ರತಿಭೆ ಇರುವುದು. ಪೆರರಿಗ್ನರಿ ಅನ್ನ ಅಂತ. ಸೈಂಟ್ ಆಲ್ಫೋನ್ಸಾ ಅಂತ 100 ಮತ್ತು 5ರ ಕಾಯಿನ್. ಇವರ ಹೆಗ್ಗಳಿಕೆ ಏನಂತಂದರೆ ಇವರು ನನ್ನಾಗಿದ್ದರು ಮತ್ತು ಮೊದಲ ಮಹಿಳಾ ಸನ್ಯಾಸಿನಿಯಾಗಿ ಗುರುತಿಸಿಕೊಂಡವರು ಇವರು. 35 ವಯಸ್ಸಲ್ಲೇ ಇವರು ಜೀವನದ ಅಂತ್ಯ ಆಗುತ್ತೆ ಇವರದ್ದು. ಕೇರಳದಲ್ಲಿ ಇವರು ನಿಧನರಾಗ್ತಾರೆ. ಇವರ ಜೀವನ ಬಹುದೊಡ್ಡ ಸವಾಲು ಮತ್ತು ಕಷ್ಟದಿಂದ ಕೂಡಿತ್ತು. ಇವರು ಅನಾರೋಗ್ಯದಿಂದ ತೀರಾ ಬಳಲಿದ್ದಂಥವರು. ನೋಡಿ, ಇದವರ ಚಿತ್ರ. ಈ ಕಾಯಿನು ಬಿಜು ಪಟ್ನಾಯಕ್, ಅತ್ಯಂತ ವರ್ಣರಂಜಿತ ವ್ಯಕ್ತಿ. 100 ಮತ್ತು 5ರ ಕಾಯಿನ್. ನೋಡಿ, ಇವರ ಹೆಸರು ವಿಜಯಾನಂದ ಅಂತ. ಇವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರೇ. 60 ವರ್ಷಗಳ ಕಾಲ ಇವರು ರಾಜಕೀಯ ಸೇವೆಯಲ್ಲೇ ಇದ್ದಂತಹ ವ್ಯಕ್ತಿ. ದೇಶ ಸೇವೆಯಲ್ಲಿ ಕೂಡ ಇವರು ತೊಡಗಿದವರಂತು. ಇವರದ್ದು ಬಹುಮುಖ ಪ್ರತಿಭೆ.
ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಇವರು ಸಚಿವರಾಗಿದ್ದು ಸೇವೆ ಸಲ್ಲಿಸಿದಂಥವರು. ಇವರಿಗೆ ಒಂದು ಬಿರುದಿತ್ತು, ಕಳಿಂಗದ ವೀರ ಅಂತ ಅನ್ನೋ ಬಿರುದಿತ್ತು. ಇವರು ರಾಜಕೀಯ ಅಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಕ್ಸ್ಪರ್ಟ್ ಅಲ್ಲದೆ ಇವರು ವಿಮಾನವನ್ನು ಹಾರಿಸುವಂತಹ ಪೈಲಟ್ ಕೂಡ ಆಗಿದ್ದರು. ವಾವ್, ನೋಡಿದ್ರಲ್ವಾ ಎಷ್ಟೆಲ್ಲ ಮಾಹಿತಿಗಳನ್ನ ನಿಮಗೆ ನಮ್ಮ ಮೇಡಮ್ ತಿಳಿಸ್ಕೊಟ್ರು ಅಂತ. ಬರೀ ಕಾಯಿನ ಕಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕಾಗಲ್ಲ. ಆ ಕಾಯಿನ್ ಹಿಂದೆ ಇರುವಂತಹ ಇತಿಹಾಸ ಏನು, ಎಲ್ಲಿಂದ ಬಂತು, ಹೇಗಾಯಿತು, ಇದೆಲ್ಲ ಮಾಹಿತಿಗಳನ್ನ ಸಂಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಹವ್ಯಾಸಗಳು ನಮಗೆ ಸಮಾಜಕ್ಕೆ ಒಂದು ಮೆಸೇಜನ್ನು ಕೊಡ್ತಾ ಇದೆ. ಅಂಥ ಮೆಸೇಜ್ ಕೊಡುವಂಥ ಕೆಲಸನ ನಮ್ಮ ಮೇಡಮ್ ಮಾಡ್ತಾ ಬಂದಿದ್ದಾರೆ. ನೀವು ಇದನ್ನು ನೋಡಿ ಅವರನ್ನು ಪ್ರೋತ್ಸಾಹಿಸಿ ಅವರ ಇಂತಹ ಹವ್ಯಾಸಗಳನ್ನ ನೀವು ಕೂಡ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಲಕ್ಷ್ಮೀ ಮೇಡಮ್, ಇಂಥ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ. ಇದೇ ಥರ ನಿಮ್ಮ ಕಾರ್ಯಗಳು ನಡೀತಾ ಇರಲಿ ಸದಾಕಾಲನೂ. ಥ್ಯಾಂಕ್ ಯು.